ಸಭಾಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ, ಕೃಷ್ಣ ಅವರೇ, ಸನ್ಮಾನ್ಯ ಸದಸ್ಯರು ಹೇಳಿದ್ದು ವಿಚಾರ, ಅವರು 10 ಜನ ನೀರ್ ಪಾಲಾಗಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ನೀರ್ ಪಾಲಾಗಿದ್ದಾರೆ ಅಂತ ಹೇಳಿದ್ರೆ ಏನಾಗಿದ್ದಾರೆ ಅನ್ನೋದು ಬೇಕು. ಅಟ್ಲೀಸ್ಟ್ ಸನ್ಮಾನ್ಯ ಕೃಷ್ಣ ಅವರು ಪೊಲೀಸ್ಗೆ ಮಾತಾಡಿ ಏನ್ ನೀರ್ ಪಾಲಾಗಿದಾರ, ಏನ್ ಅವ್ರ ಸ್ಥಿತಿ, ರೆಸ್ಕ್ಯೂ ಮಾಡಕ್ಕೆ ಏನ್ ಮಾಡ್ಬೋದು, ಇಮಿಡಿಯೇಟ್ ಆಗಿ ಇವರು ರೆಸ್ಕ್ಯೂ ಟೀಮ್ಗೆ ಕರೆಸಿ ಅವ್ರನ್ನ ಇಮಿಡಿಯೇಟ್ ಆಗಿ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡೋದು ಏನೋ ಅದು ಇಂಪಾರ್ಟೆಂಟ್ ಈಗ. ಯಾಕಂದ್ರೆ ಅವ್ರು 10 ಜನ ಅಂತ ಹೇಳ್ತಾ ಇದ್ದಾರೆ, ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಹೇಳ್ತಾರೆ. ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಅದಲ್ಲ ಪ್ರಶ್ನೆ, ಇಲ್ಲಿ ಜೀವದ ಪ್ರಶ್ನೆ, 10 ಜನದ ಜೀವದ ಪ್ರಶ್ನೆ. ಇಮಿಡಿಯೇಟ್ ಆಗಿ ನಮ್ಮ ಸದಸ್ಯರು ಏನ್ ಹೇಳಿದಾರೋ ಅದಕ್ಕೆ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಆಗಬೇಕು. ತಾವು ಕೂಡ ರೆವಿನ್ಯೂ ಮಿನಿಸ್ಟರ್ ಆಗಿದ್ದೀರಾ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ತಮಗೆ ಬರ್ತದೆ, ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡಿ ಅಂತ ಹೇಳಿ. ಅಧ್ಯಕ್ಷರೇ, ಇದು ಈ ವರ್ಷ ಮಳೆ ಹೆಚ್ಚಾಗಿ ಅದಕ್ಕೊಂದು ಕೇಳ್ಬಿಡ್ತೇನೆ. ಹೆಚ್ಚಾಗಿ ಆಗುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಕಾರವಾರದಲ್ಲಿ ಒಂದು ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ತುಕಡಿಯನ್ನ ಆಲ್ರೆಡಿ ಅಲ್ಲಿ ಸ್ಟೇಷನ್ ಮಾಡಿದ್ದೇವೆ. ಯಾಕಂದ್ರೆ ಈ ತರ ಸಂಭವ ಇದೆ ಅನ್ನುವ ಕಾರಣದಿಂದ ಅಡ್ವಾನ್ಸ್ ಆಗಿ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಬೆಟಾಲಿಯನ್ ಅನ್ನ ಅಲ್ಲಿ ಸ್ಟೇಷನ್ ಮಾಡಿದ್ದೇವೆ ಆಲ್ರೆಡಿ. ಅದನ್ನ ಹೋದ ತಿಂಗಳೇನೆ ಅಲ್ಲಿಗೆ ನಾವು ಡಿಸ್ಪ್ಯಾಚ್ ಮಾಡಿದ್ದೇವೆ. ಅವ್ರೀಗ ಅಲ್ಲೇ ಮುಕ್ಕಾಮಿದ್ದಾರೆ. ಸೊ ಅವ್ರ ಕಡೆಯಿಂದಾನು ನಾವು ಇಮಿಡಿಯೇಟ್ ಆಗಿ ಡಿಸಾಸ್ಟರ್ ರೆಸ್ಪಾನ್ಸ್ಗೆ ಮಾಡುವಂತಹದ್ದಿದೆ. ಇನ್ನು ಉಳಿದಿದ್ದು ನಾನು 9:30 ಇಲ್ಲಿ ಬಂದಿದ್ದು ಒಳಗಡೆ. ಸೊ ಆಮೇಲೆ ಹೊರಗೆ ಕೂಡ ಹೋಗಿಲ್ಲ, ಇಲ್ಲೇ ಇದ್ದೇನೆ. ನಾನು ಅಪೋಸಿಷನ್ ಲೀಡರ್ ಹೇಳಿದಾಗೆ ರಿಪೋರ್ಟ್ ತರಿಸ್ಕೊಳ್ಳಿಕ್ಕೆ ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ. ರಿಪೋರ್ಟ್ ತಗೊಂಡು ನಾನು ಉತ್ತರ ಕೊಡ್ತೇನೆ. ಸಚಿವರು ಮತ್ತೆ ಅಪೋಸಿಷನ್ ಅಧ್ಯಕ್ಷರು ಒಂದು ಮಾತು ಹೇಳಿದ್ರು, ಏನಂತ ಹೇಳಿದ್ರೆ ಈ ಇಂಪಾರ್ಟೆಂಟ್ ಅಂದ್ರೆ ಆ ಜನರ ಪರಿಸ್ಥಿತಿ. ಇದು ಈಗಿಂದಲ್ಲ, ಇದು 10 ವರ್ಷದಿಂದ ನಾವು ಹೇಳ್ತಾ ಬಂದ್ರು ಸಹ ಒಂದು ಮೀಟಿಂಗ್ ನಲ್ಲಿ ಆಗುದಿಲ್ಲ. ಇವತ್ತು ಇವರು ಯಾರಾದ್ರೂ ಬಂದು ಅಲ್ಲಿ ಮುಂದೆ ಈ ವ್ಯವಸ್ಥೆಯನ್ನ ಸಮರ್ಪಕವಾಗಿ ಒಂದು ಮೊಟಕುಗೊಳಿಸಿದ್ರೆ ಇದು ಪ್ರತಿ ಸಲ ಇದೇ ಪರಿಸ್ಥಿತಿ ಆಗ್ತದೆ. ಆಯ್ತು ಶಾಸಕ, ಈಗಾಗಲೇ ಸಚಿವರು ಹೇಳಿದ 1 ಗಂಟೆ ಒಳಗಡೆ ವರದಿ ತರಿಸಿಕೊಂಡದನ್ನು ಕೊಡ್ತಾರಂತೇಳಿ, ಮತ್ತೆ ನೀವು ಹೇಳಿದಾಗೆ ಕಾಳಜಿ ವಹಿಸುವ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತಾರೆ. ನಾನು ಕೂಡ ದೃಷ್ಟಿ ಅಲ್ಲಿ ಮಾತ್ರ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಗೌರವ ಇದೆ, ಯಾಕೆ ರೋಡ್ ಮಾಡ್ತಾರೆ. ಮತ್ತೆ ಅವರು ಕೆಲವು ಕಡೆ ಇಂಪ್ಲಿಮೆಂಟೇಷನ್ ವೆರಿ ಬ್ಯಾಡ್. ಮತ್ತೆ ಪ್ರಾಬ್ಲಮ್ ಅದೇನು ಗೊತ್ತುಂಟು? ಆಯ್ತು ಶೈಲೇಶ್, 1 ನಿಮಿಷ ಆಯ್ತು ಹೇಳಿ. ಇನ್ನೊಂದು ದೊಡ್ಡ ಪ್ರಾಬ್ಲಮ್ ನಡೆದಿದೆ. ನಾವು ಸ್ಟೇಟ್ ಗವರ್ಮೆಂಟ್ ನವರು ಏನಾದೊಂದು ರೂಲ್ಸ್ ಮಾಡಿ ಅವರನ್ನು ನಾವು ಸ್ವಲ್ಪ ಮಟ್ಟಿನ ನಾವು ಇಡೋದೇನು ರೂಲ್ಸ್ ಮಾಡೋದು ಕಷ್ಟಕ್ಕೆ. ಜಿಲ್ಲಾಧಿಕಾರಿ ಕೂಡ ಅಲ್ಲಿ ಅಧಿಕಾರಿಗಳು ಬಂದ ಮೀಟಿಂಗ್ ಬರುವುದಿಲ್ಲ, ಅವನು ಕ್ಯಾರ್ ಮಾಡುವುದಿಲ್ಲ. ಸ್ಟೇಟ್ ನಮ್ಮ ಸೆಕ್ರೆಟರಿ ಅವರಿಗೆ ಕ್ಯಾರ್ ಆಗುದಿಲ್ಲ. ಜನ ಇಲ್ಲಿ ಕಷ್ಟಪಡುದು ಈಗ ನಮ್ಮವರು ತುಂಬೆಯಲ್ಲಿ ಇದೇ ಪರಿಸ್ಥಿತಿ ಆಗುವಂತ ಪರಿಸ್ಥಿತಿ ಇದೆ. ಆದ ಕಾರಣ ನಾನು ಹೇಳುವಂತೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಅಧಿಕಾರಿಗಳು ಜಿಲ್ಲಾ ಅದು ಬಸ್ ಇಡ್ಲಿಕ್ಕೆ, ಯಾಕೆ ನಮ್ಮಲ್ಲಿ ಒಂದು DC ಇದ್ರು, ಅವನು ಒಪ್ಪಲಿಲ್ಲ ಫಸ್ಟ್ ಪ್ಯಾಚ್ ಮಾಡ್ಲಿಕ್ಕೆ. ಅವರು DC ಹೇಳಿದ್ರು, ವಿದೌಟ್ ಆರ್ಡರಿಂಗ್ ಐ ವಿಲ್ ಪುಟ್ ಎ ಕೇಸ್ ಆನ್ ಯು, ಐ ಆಮ್ ದಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಇದಕ್ಕೆ ಪವರ್ ಇದೆ. ಅವನು ಕೇಸ್ ಹಾಕ್ಲಿ ಹೊರಟು ಅವನ ಮೇಲೆ. ಆಗ ಕರೆಕ್ಟ್ ಹೋಗಿ ರೋಡ್ ರಸ್ತೆ ರಿಪೇರಿ ಮಾಡಿದ. ಅದು DC ಅವರ ಮೇಲೆ ಕೂಡ ಡೆವಲಪ್ಮೆಂಟ್ ಆಗಿ ಒಂದು ಅವಕಾಶ ಇರ್ತದೆ. DC ಅವರಿಗೆ ಫುಲ್ ಪವರ್ ಇದೆ. DC ಅವರು ಕೂಡ ಅವರ ಮೇಲೆ ಕ್ರಮ ತಗೊಳ್ಬೇಕು. ಅದು ಸಭಾಧ್ಯಕ್ಷರೇ 1 ನಿಮಿಷ. ಜಿಲ್ಲಾಧಿಕಾರಿಗಳು ನಾವು ಎಷ್ಟು ಸಲ ಕರ್ಕೊಂಡು ಹೋಗಿದ್ದೀವಿ. ಈಗ ಅಲ್ಲ ಸರ್, 1 ನಿಮಿಷ ಚಾನ್ಸ್ ಕೊಡಿ ಪ್ಲೀಸ್. ಜಿಲ್ಲಾಧಿಕಾರಿಗಳ ಹೆಸರು ಹೇಳಿದ್ರೆ ಜಿಲ್ಲಾಧಿಕಾರಿಗಳನ್ನೇ ನಮ್ಮ ಏನು ಮೊನ್ನೆ ಟ್ರಾನ್ಸ್ಫರ್ ಮಾಡಿಬಿಟ್ರು. ಈಗ ಅಲ್ಲಿ ಒಬ್ಬರು ಹೊಸದಾಗಿ ಬರುವುದು ಮತ್ತೆ ಕಲಿಯುವುದಾಗ್ತಾ ಇದೆ. ಇದು ಇಲ್ಲ, ನಮ್ಮ ಕಾರವಾರವನ್ನ ಎಲ್ಲ ನೇಮಿಯವರಿಗೆ ಬಿಟ್ಟು ಕೊಡಿ, ನಾವು ಅಲ್ಲಿಂದ ಹೊರಗೆ ಹೋಗ್ಲಿಕ್ಕೆ ರೆಡಿ ಇದ್ದೇವೆ. ನೀವು ಶಾಸಕ ಕೆಲಸ ಮಾಡಿ ಮತ್ತೆ ನೋಡುವ. ಇಲ್ಲ ಈಗ ಸಭಾಧ್ಯಕ್ಷರೇ 1 ನಿಮಿಷ ಸರ್. ಆಯ್ತು ಶೈಲೇಶ್, 1 ನಿಮಿಷ, 1 ಸೆಕೆಂಡ್. ಈ ಸೀಬರ್ಡ್ ನಲ್ಲಿ ಒಳಗೆ ಹೋಗ್ಲಿಕ್ಕೂ ಕೊಡ್ತಾ ಇಲ್ಲ. ಆಯ್ತು, ಈಗ ಅಲ್ಲಿ ಗುಡ್ಡೆ ಬಿದ್ದು ಜನ ನೀರಲ್ಲಿ ಬಿದ್ದ ಬಗ್ಗೆ ಮಂತ್ರಿಗಳು ಚರ್ಚೆ ಮಾಡ್ತಾ ಇದ್ದಾರೆ. ನೀವು ಸೀಬರ್ಡ್ ಬಗ್ಗೆ ಈಗ ಮಾತ್ರ ಆಗ್ತದ? ಟೈಮ್ ಉಂಟು, ಮಾತಾಡುವ. ಇದು ಮುಗಿಯಲಿ ಇದೊಂದು ಸಮಸ್ಯೆ. ಈಗ ಪ್ರತಿಪಕ್ಷ ನಾಯಕರು ಈಗ ಅವರೊಂದು ಮಾತಾಡ್ತೀವಿ. ಅಧ್ಯಕ್ಷರು ಇಲ್ಲ, ಅಶೋಕ್ ಮಾತಾಡಿ. ನೋಡುವ ಅಧ್ಯಕ್ಷರೇ, ನಾನು ನೇಮ 60ರಲ್ಲಿ ಪ್ರಸ್ತಾವನೆ ತಂದಿದ್ದೇನೆ. ಅದನ್ನ ಪ್ರಿಲಿಮಿನರಿ ಸಬ್ಮಿಷನ್ ಮಾಡೋದಕ್ಕೆ ದಯಮಾಡಿ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದೀನಿ. ಈಗ ನಾನು ನಿಮ್ಮ ನಿಲುವಳಿ ಸೂಚನೆ ನೋಡಿದ್ದೇನೆ 60 ಅಡಿಯಲ್ಲಿ, ಮತ್ತು ಅದು ಈ ವ್ಯಾಪ್ತಿಗೆ ಇವತ್ತು ಬರುವುದಿಲ್ಲ. ಮತ್ತೆ ನಿಮಗೆ ಚರ್ಚೆ ಬೇಕಾದ್ರೆ ನಾನು ಚರ್ಚೆಗೆ ಇದನ್ನು ಕನ್ವರ್ಟ್ ಮಾಡಿ. ಅಲ್ಲ, ನಾನು ತಂದಿರತಕ್ಕಂಥದ್ದು ನೇಮ 60 ಅಡಿನಲ್ಲಿ ಪ್ರಿಲಿಮಿನರಿ ಸಬ್ಮಿಷನ್ಗೆ ಅವಕಾಶ ಕೊಡಿ. ಆಮೇಲೆ ನೀವು ಅದನ್ನ ನನ್ನ ಬಗ್ಗೆ ನೀವು ಯಾಕೆ ಮಾತಾಡ್ತೀನಿ? ನಾನು ಮಾತಾಡ್ತೇನೆ ಅಲ್ಲ. ಈಗ ನಿಮ್ಮ ನಿಲುವಳಿ ಸೂಚನೆ ನೋಡಿದ್ದೇನೆ.
ಇದು ನಿಲುವಳಿ ಸೂಚಿ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಅದಕ್ಕಾಗಿ ನಿಮ್ಗೆ ಇದಾದ ತಕ್ಷಣ ನಮ್ಮ ಈ ಒಂದು ಏನಿದೆ ಚರ್ಚೆ ನಡೀತಾ ಆದ ತಕ್ಷಣ ನಿಮ್ಗೆ ಬಹುಶಃ ನಾನು ಚರ್ಚೆ ಮಾಡ್ಲಿಕ್ಕೆ ಕೊಡ್ತೇನೆ. ಪ್ರಕಾರ ಕಲಾಪಗಳ ಮುಗಿದ ತಕ್ಷಣ ನಾವು ನೇಮ 60ನ್ನ ಇದರ ಮಹತ್ವನ ಕಳಿಬೇಡಿ. ಇದಕ್ಕೆ ಬಹಳ ಘನವತ್ತ ಮಹತ್ವ ಇದೆ. ನೀವು ಈ ಮಹತ್ವನ ಗಾಳಿ ತೂರಿ ಎಲ್ಲೋ ಒಂದ್ ಕಡೆ ನೀವು ಸದನ ನಡೆಸ್ತಕ್ಕಂಥದ್ದು ನನಗೆ ಎಲ್ಲ ಒಂಥರ ನಿಯಮಾವಳಿಗಳ ಬಾಹಿರ ಆಗತ್ತೆ ಅಂತಕ್ಕಂಥದ್ದನ್ನು ಹೇಳ್ಬೇಕಾಗತ್ತೆ. ದಯಮಾಡಿ ನೇಮ 60 ಪ್ರಕಾರ ನಾನು ಅವಕಾಶ ಕೊಡಿ. ಈಗ ನಿಯಮ ಏನ್ ಗೊತ್ತುಂಟಾ? ನಿಯಮ ಕರೆಕ್ಟ್ ಅದ ನಿಯಮ ಏನ್ ಗೊತ್ತುಂಟಾ? ಇಲ್ಲಿ ಅಧ್ಯಕ್ಷ ಹೇಳಿದಾಗ ಕೇಳಬೇಕು. ಈಗ ಕೂತ್ಕೊಳ್ಳಿ, ನೀವು ಮಾತಾಡಿ. ನೀವು ಹೇಳಿದಾಗಲ್ಲ ಆಯ್ತು, ಮತ್ತೆ ಮಾತಾಡ್ಲಿಕ್ಕೆ ನಾನು ಅದನ್ನು ಕನ್ವರ್ಟ್ ಮಾಡಿ ಕೊಟ್ಟಿದ್ದೇನೆ. ಆದ ತಕ್ಷಣ ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇನೆ. ಆಯ್ತು ಆಯ್ತು, ಎಸಿ ಮತ್ತೆ ಬರ್ತಾರೆ, ಮುಗಿಸ್ಬಿಡ್ತೀನಿ. ಸಕಲೇಶ್ಪುರದಲ್ಲಿ ಎಸಿ ಆಫೀಸ್, ಅಸಿಸ್ಟೆಂಟ್ ಕಮಿಷನರ್ ಆಫೀಸ್, ಹಂಗಾಗ್ಬಿಟ್ಟು ಮಾತಾಡ. ನನ್ನ ಮಾಹಿತಿಗೆ ಯಾವುದಿಲ್ಲ, ನಾನು ಕೇಳೇ ಇಲ್ಲಲ್ಲ. ಏನು ಒಂದ್ ನಿಮಿಷ ಅಜಯ್, ಕಾವೇರಿ ಇನ್ಫ್ಲೋ, ಕಾವೇರಿ ನೀರ್ ಇನ್ಫ್ಲೋ ಹೇಳ್ತೀನಿ ಎಲ್ಲರಿಗೂ. ಸಂತೋಷದ ಸುದ್ದಿ. ಅಲ್ಲಮ್ಮ ಪ್ರಭು ಅಧ್ಯಕ್ಷರೇ, ಹೇಮಾವತಿದು ಹೇಳಿ ಸರ್. ಎಲ್ಲ ಹೇಳ್ತೀರ, ಹೇಮಾವತಿದು ಎಲ್ಲ ಹೇಳ್ತೀನಿ. ಕೂತ್ಕೊಳ್ಳಿ, ನಿಮ್ಮ ಜಾಗದಲ್ಲಿ ಕಳಿಸಿ. ಎತ್ತಿನುಳ್ಳದು. ಅಧ್ಯಕ್ಷ ಎಲ್ಲ ಮೀಟಿಂಗ್ ಮಾಡಿ ಸ್ವಲ್ಪ ಎಲ್ಲ ಆಯ್ತು. ಬೇರೆ ಬೇರೆಲ್ಲ ಏನೋ ಸ್ಟೇಟ್ಮೆಂಟ್ ಕೊಟ್ರು. ಕಡ್ಲೆಕಾಯಿ ತಿನ್ನಕ್ಕೆ, ಗೋಡಂಬಿ ತಿನ್ನಕ್ಕೆ ಹೋಗ್ಬೇಕಾ ಮೀಟಿಂಗ್ಗೆ. ಈಗೆಲ್ಲ ಮೀಟಿಂಗ್ ಎಲ್ಲ ಆಗಿದೆ. ಇವತ್ತು ಇನ್ಫ್ಲೋ ಆರಂಗಿಲಿ 12,827 ಕ್ಯೂಸಿಕ್ ಬರ್ತಾ ಇದೆ ಒಳಗಡೆಗೆ. ಹೇಮಾವತಿಗೆ 14,027 ಒಳಗಡೆಗೆ ಬರ್ತಾ ಇದೆ. ಕೆಆರ್ಎಸ್ಗೆ 25,933 ಬರ್ತಾ ಇದೆ. ಕಬಿನಿಗೆ 22,840 ಬರ್ತಾ ಇದೆ. ಟೋಟಲ್ 56,627 ಕ್ಯೂಸಿಕ್ ಒಳಗಡೆ ಬರ್ತಾ ಇದೆ. ಸೊ ಈಗಾಗಲೇ ನಮ್ಮ ಬೆಳಗುಂಡಿಗೆ 40 ಟಿಎಂಸಿ ಹೋಗಬೇಕಾಗಿತ್ತು ಕಾನೂನು ಪ್ರಕಾರ, ಅಂದ್ರೆ ಅವರ ಲೆಕ್ಕಾಚಾರದ ಪ್ರಕಾರ 6 ಟಿಎಂಸಿ ಹೋಗಿದೆ. ಅಂದ್ರೆ ಪ್ರತಿದಿನ ಈಗ 1.5 ಟಿಎಂಸಿ ಅಷ್ಟು ಮುಟ್ತಾ ಇದೆ. ಯಾಕಂದ್ರೆ 250 ಕಿಲೋಮೀಟರ್ ನೀರು ಹೋಗ್ಬೇಕಲ್ಲ. ಸೊ 1.5 ಟಿಎಂಸಿ ಅಷ್ಟು ನೀರು ಹೋಗ್ತಾ ಇದೆ. ಬಹುಶಃ ಇದೇ ರೀತಿ ಆಯ್ತು ಅಂದ್ರೆ ನಮ್ಮ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಬಹುದು ಅಂತ ನಾನು ತಿಳ್ಕೊಂಡಿದ್ದೀನಿ. ಈಗ ಅಧ್ಯಕ್ಷರೇ, ಪ್ರತಿಪಕ್ಷ ಮಳೆ ಬಂದು ಈ ಕಾವೇರಿದು ನಮ್ದು ಯಾವಾಗೂ ಜಗಳ ಇದ್ದೇ ಇರ್ತದೆ. ಈಗ ಮಳೆ ಬಂದಿರೋದ್ರಿಂದ ಸಾಲ್ವ್ ಆಗ್ತಾ ಇದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ವರದಿಯನ್ನ ಕೊಟ್ಟಿದ್ದಾರೆ. ನಾವು ಮೊನ್ನೆ ಸರ್ವಪಕ್ಷ ಸಭೆ ಆದಾಗ, ತಾವಿರ್ಲಿಲ್ಲ, ನಮ್ದು ಕರೆದಿದ್ರು. ಆ ಪಕ್ಷ ಸಭೆ ಆದಾಗ ನಾವು ಬಿಡಬಾರ್ದು ಅಂತ ಹೇಳಿದ್ರಿ ನೀರ್ನ, ಅಪೀಲ್ ಹೋಗಿ, ಆದ್ರೆ ಬಿಡಬಾರ್ದು ಅಂತ ಹೇಳಿದ್ರಿ. ಆದ್ರೆ ಲೀಗಲ್ ಒಪಿನಿಯನ್ ಏನ್ ಬಂತು ಅಂತ ಹೇಳಿದ್ರೆ ಅಟ್ಲೀಸ್ಟ್ 8,000 ಆದ್ರೂ ಬಿಡಿ, ನಾವು ಐಎ ಆಗ್ತೀರಿ ಅಂತ ಹೇಳಿದ್ರು. ಸೊ ನಾವು ಸರ್ಕಾರಕ್ಕೆ ಅವತ್ತು ಮನವಿನೂ ಕೂಡ ಮಾಡಿದಿರಿ, ಆಗ್ರಹನೂ ಮಾಡಿದಿರಿ. ಮಳೆ ಜಾಸ್ತಿ ಬಂದ್ರೆ ದಯವಿಟ್ಟು ಬಿಡಿ, ಮಳೆ ಏನಾನ ಕಡಿಮೆ ಮಾಡಿದ್ರೆ ಇಮಿಡಿಯೇಟ್ ಆಗಿ ನೀರು ಸ್ಟಾಪ್ ಮಾಡಿ ಅನ್ನೋ ಕಂಡೀಷನ್ ಅಲ್ಲಿ ಅವತ್ತು ನಾವು ಕೊಟ್ಟಿದ್ದೀರಿ. ಇವತ್ತು ಮಳೆ ಬಂದಿರೋದು ಒಳ್ಳೇದು. ಅಟ್ಲೀಸ್ಟ್ ಡಿಸ್ಪ್ಯೂಟ್ ಸದ್ಯಕ್ಕಾದ್ರೂ ದೇವರಿಗೆ ನಾನು ಮಳೆರಾಯನಿಗೆ ಧನ್ಯವಾದ ಹೇಳ್ತೀನಿ. ಈಗ ತಾವು ವಿಶ್ವ ಸವಿವರವಾಗಿ ಎಲ್ಲ ವಿಚಾರ ಹೇಳಿದ್ದೀರಿ. ಅವೆಲ್ಲ ವಿಚಾರ ನಿಮಗೆ ಏನ್ ಮಾಹಿತಿ ಇದೆ ಚೆನ್ನಾಗಿದೆ. ಲೀಡರ್ಗೆ ಅದಕ್ಕೆ ನಾನು ಹೇಳಿದ್ದು ಇವತ್ತು ನಾವು ಕೊಟ್ಟಿದ್ದೇವೆ. ಆದಷ್ಟು ಬೇಗ ಮುಗಿಸ್ತಾ ಇದ್ದೀನಿ. ಅಮ್ಮಮ್ಮ ಅಂದ್ರೂ 3/4 ಗಂಟೆ ಒಳಗಡೆ ಹೋಗ್ಬಿಡ್ತದೆ. 3/4 ಗಂಟೆ ಅದಕ್ಕಿಂತ ನಾನು ಇಲ್ಲಿ ಸಬ್ಜೆಕ್ಟ್ ಇಲ್ಲ ಅಂದ್ರೆ ನಾನು ಮಾತಾಡಕ್ ಆಗದೇ ಇಲ್ಲ. ತಾವು ನೆನ್ನೆ ಎಲ್ಲ ಕರೆಕ್ಟ್ ಆಗಿ ಮಾತಾಡಿದಿರಿ. ತಾವು ನೆನ್ನೆ ನನಗೆ ಅವಕಾಶ ಕೊಟ್ಟಿದ್ದೀರಾ. ನಾನು ನಮಸ್ಕಾರ ಹಾಕಿ ಅಭಿನಂದನೆ ಸಲ್ಲಿಸಿದ್ದೀನಿ ಪೀಠಕ್ಕೆ. ಅದಕ್ಕೆ ನಾನೇನು ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ನಿನ್ನೆನೂ ಕೂಡ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ, ಹೇಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೇಗೆ ಬರುತ್ತೆ. ಶ್ರೀವಾಸ್ ಏನ್ ಮಾಡ್ತೀರಿ ನೀವು? ಅಲ್ಲಮ್ಮ ಪ್ರಭಾ ಅವರೇ, ಏನಾಯ್ತು ಬೆಳಿಗ್ಗೆ ಆ ಕಡೆ ಈ ಕಡೆ ಹೋಗ್ತಾ ಇದ್ರಿ ಇವತ್ತು? ಗಣೇಶ್ ಶ್ರೀನಿವಾಸ್ ಉಪಸಭಾಪತಿಗಳಲ್ಲ ನಾನೀಗ. ಸನ್ಮಾನ್ಯ ಉಪಸಭಾಪತಿಗಳೇ, ಸಭಾಧ್ಯಕ್ಷರೇ, ನೀವು ಹಂಗೆ ಹೇಳ್ಬಿಡ್ತೀರಿ. ಸಭಾಧ್ಯಕ್ಷರೇ, ಉಪಸಭಾಧ್ಯಕ್ಷರೇ, ಸನ್ಮಾನ್ಯ ಉಪಸಭಾಧ್ಯಕ್ಷರೇ, ನಾನು ಉಪಮುಖ್ಯಮಂತ್ರಿಗೂ ಹೇಳ್ತೀನಿ. ಅವ್ರು ಬಂದು ಕೂತಿದ್ದಾರೆ ನೋಡಿ. ಇಲ್ಲಿ ಯಾರನ್ನ ಇದಾರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಬ್ಬರು?
ಯಾರು ಇಲ್ಲ, ಯಾರು ಇಲ್ಲ. ಮುಂದಿನ ಬೆಂಚಲ್ಲಿ ಒಬ್ರು ಯಾರು ನೋಡಿ ಖಾಲಿ ಖಾಲಿ. ಈಗ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಮಾತ್ರ ಬಂದ್ರು, ಪೊಲೀಸ್ ಅವ್ರು ಮಾತ್ರ ಬಂದಿದ್ದಾರೆ ಈಗ. ಪೊಲೀಸ್ ಬಿಟ್ರೆ, ಐಜಿ ಬಿಟ್ರೆ, ಸಿಐಡಿ ಬಿಟ್ರೆ ಇನ್ಯಾರು ಇಲ್ಲ. ದಯವಿಟ್ಟು ಸರಿ ಕರ್ಸಿ, ಒಂದು ಆದೇಶ ಮಾಡಿ, ಅಟ್ಲೀಸ್ಟ್ 10 ನಿಮಿಷದಲ್ಲಿ ಅದು ಬರ್ಲಿ. ನೀವು ಅಲ್ಗೋಡಿ, ಪಕ್ಕ ಚೇರ್ ಬರೋವರೆಗೂ ನೀವು ಅಲ್ಲೋ ಕೂತ್ಕೊಳ್ಳಿ. ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳಿಲ್ಲ, ಹಾಗೇನ ಇದ್ರೆ ಕೂತ್ಕೊಂಬೋದಾಯ್ತು. ಅಧ್ಯಕ್ಷರು ಇಲ್ದಾಗ ಉಪಾಧ್ಯಕ್ಷರು ಕೂತ್ಕೊಬೇಕು. ಉತ್ತರ ಕೊಡ್ತಾರೆ ಕೊಡೋದಲ್ಲ, ಅವ್ರು ಇಲ್ವಲ್ಲ, ಕರ್ಸಿ. ಪರಮೇಶ್ವರ್ ಅಲ್ಲ, ಮುಖ್ಯಮಂತ್ರಿಗಳು ಮಾಹಿತಿ ಪ್ರತಿಪಕ್ಷ ನಾಯಕರು ಮಾತಾಡ್ತಾ ಸಿದ್ದರಾಮಯ್ಯನವರು ಹಾಗೆ ಕೇಳ್ತಿರ್ಲಿಲ್ವಾ? ಅಲ್ಲಲ್ಲ, ನಿನ್ನೆ ಮುಖ್ಯಮಂತ್ರಿಗಳಿಲ್ಲ ಅಂದ್ರೆ ಹೇಗೆ ಮಾತಾಡೋದು? ಈಗ ಅವ್ರ ಮೇಲೆ ಆಪಾದನೆ ಇರೋದು ಅಲ್ಲ, ನಿನ್ನೆ ಡಿಟೇಲ್ ಮುಖ್ಯಮಂತ್ರಿಗಳಾಗಿರೋದು ಗಮನಿಸದ ಕಾರಣ ಈ ಹಗರಣ ಆಗಿರುವಂತದ್ದು ಮುಖ್ಯಮಂತ್ರಿಗಳ ಮೇಲೆನೆ ನೇರ ಆಪಾದನೆ ಇರೋದು, ಆರ್ಥಿಕ ಇಲಾಖೆ ಮೇಲೆ ಇರೋದು ಆಪಾದನೆ. ಹಾಗಾಗಿ ಅವರು ಮಾತಾಡ್ತಾರೆ, ಈ ರೀತಿನ ಜವಾಬ್ದಾರಿ ನಡ್ಕೊಳ್ಳೋದು. ಮೊನ್ನೆ 7 ಗಂಟೆ ಆಗಲಿ 8 ಗಂಟೆ ಆಗಲಿ ಇರ್ತೀನಿ ಕುತ್ಕೊಂಡು ಮಾತಾಡಿ ಅಂತ ವಿರೋಧ ಪಕ್ಷದ ನಾಯಕರಿಗೆ ಹೇಳಿದ್ರು. ವಿರೋಧ ಪಕ್ಷದ ನಾಯಕರಿಗೆ ಹೇಳಿದ್ರು, ಈಗ ಬರ್ತಾರೆ, ಬರ್ತಾ ಇದ್ದಾರೆ. ಪ್ರಾರಂಭ ಮಾಡ್ರಿ, ಪ್ರಾರಂಭ ಮಾಡಿ. ವಿರೋಧ ಪಕ್ಷದ ನಾಯಕರೇ, ನೀವು ಪ್ರಾರಂಭ ಮಾಡ್ರಿ, ಬರ್ತಾರೆ. ಪ್ರಾರಂಭ ಮಾಡಿ, ಅಲ್ಲಲ್ಲ, ಪ್ರಾರಂಭ ಮಾಡಿ, ಮಾತಾಡ್ತಾರೆ, ಬರ್ತಾರೆ, ಅವರಿಗೆಲ್ಲ ಮಾಹಿತಿ ಕೊಡ್ತಾರೆ. ಏನ್ ಮಾತಾಡಿದಾರೆ ಅಂತ ಎಲ್ಲ ಮಾಹಿತಿಯನ್ನು ಕೊಡಿಸ್ತಾರೆ. ಅಧಿಕಾರ ಪಕ್ಷದ ನಾಯಕರೇ, ಪ್ರಾರಂಭ ಮಾಡಿ, ಮಾಡ್ತೀರಿ. ಈಗ ಮಾತಾಡಿ ನಾನು ಮುಗಿಸ್ತೀನಿ ಅಂತ ಅವ್ರು ಹೇಳಿದ್ರು. ನೀವೇ ಅರ್ಥ ಟೈಮ್ ಮಾಡ್ಬಿಡ್ತೀರಿ. ನೀವು ಕೂತ್ಕೊಳ್ರಿ, ನೀವು ಕೂತ್ಕೊಳ್ರಿ, ಕೂತ್ಕೊಳ್ರಿ, ಮಾತಾಡ್ತಾರೆ. ನೀವು ಕೂತ್ಕೊಳ್ರಿ, ನೀವು ಕೂತ್ಕೊಳ್ರಿ, ನೀವು ಬರಕ್ಕಾಗಲ್ಲ, ಕೂತ್ಕೊಳ್ರಿ, ನೀವು ಕೂತ್ಕೊಳ್ರಿ, ಮಾತಾಡಕ್ ಬಿಡ್ರಿ ಅವರಿಗೆ. ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ಎಲ್ಲ ರೆಡಿ ಮಾಡ್ಕೊಂಡು ಬರ್ತಾರೆ. ಕುತ್ಕೊಳ್ರಿ ನೀವು. ಸಿದ್ದರಾಮಯ್ಯ ವೇಸ್ಟ್ ಮಾಡ್ತೀರಿ. ಎಲ್ಲ ಅಸೆಂಬ್ಲಿ ಯಾವ ಅಸೆಂಬ್ಲಿಗೂ ನೀವು ಕೂತ್ಕೊಳ್ತೀರಿ. ದಯಮಾಡಿ ಕೂತ್ಕೊಳ್ರಿ. ಅದಕ್ಕೆ ಜನ ನಮ್ಮಲ್ಲಿ ಅಧ್ಯಕ್ಷ ಇವರು ಮಾತಾಡಿ. ಅಧ್ಯಕ್ಷ ಇವರು ಸರ್ಕಾರ ಹೆಸರು ಬಳಸಿಕೊಂಡಿದ್ದಾರೆ. ಮೇಲಿಂದ ಬರೀ ದೇಶಕ್ಕೆ ಲೂಟಿ ಎಲೆಕ್ಟ್ರಲ್ ಬಾಂಡ್ ಅಧ್ಯಕ್ಷ, ನೀವು ಹೇಳೋ ಟೈಮ್ನಾಗ ಏನ್ ಹೇಳ್ತೀರಿ ಎಲ್ಲ ಹೇಳ್ರಿ. ಉಪಮುಖ್ಯಮಂತ್ರಿಗಳು ನನ್ನ ಹೆಸರು ಹೇಳಿ ಆಪಾದನೆ ಮಾಡಿದ್ದಾರೆ. ಹಿಟ್ ಅಂಡ್ ರನ್. ಅವ್ರು ಯಾರಿಗೂ ಹೇಳ್ತಿರು ಹಿಟ್ ಅಂಡ್ ರನ್. ಇವ್ರು ಹಿಟ್ ಅಂಡ್ ರನ್ ಅಲ್ಲ, ಇವ್ರು ಹಿಟ್ ಅಂಡ್ ರನ್ ಹೇಳ್ಬೇಕು. ಆಪಾದನೆ ಮಾಡಿದ್ದಾರೆ. ಈಗ
ಈಗ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಕೇಳ್ಬೇಕು ಸನ್ಮಾನ್ಯ ಉಪಾಧ್ಯಕ್ಷರೇ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ನಿಮಗೆ ಓಡೋಗಲ್ಲ ಇಲ್ಲೇ ಇದ್ದು ಅದೇನು ಅಂತ ನಾವು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಕಸ ಗುಡ್ಸ್ ಮಾಡ್ತಾರಲ್ಲ ಒಂದ್ ಸೀಟ್ ಬರಕ್ಕಾಗಿಲ್ಲ ಬಿಟ್ಬಿಟ್ಟಿದೀವಲ್ಲ ಈಗ ಒಂದ್ ಸೀಟ್ ಬರಕ್ಕಾಗಿಲ್ಲ ಬಿಟ್ಬಿಟ್ಟಿದ್ವಲ್ಲ ಈಗ ಸೀಟ್ ಬರಕ್ಕಾಗಿಲ್ಲ ಗೆದ್ದಲ್ಲ MP ಎಲೆಕ್ಷನ್ ಗೆದ್ದಲ್ಲ ಮೀಸಲು ಮಣ್ಣಾಗಿಲ್ಲ ಅಂದಂಗೆ ಅಲ್ಲ ನೀವು ಎಲ್ಲರೂ ಕುತ್ಕೊಳ್ರಿ ನೋಡ್ರಿ ಅಲ್ಲ ನೀವು ಮಾತಾಡಿದ್ರೆ ನೀವು ಕುತ್ಕೊಳ್ರಿ ಕ್ಷಮೆನ ಕೇಳಬೇಕು ಕ್ಷಮೆ ಕೇಳಬೇಕು ಕಟ್ಟಿಂದ ತೆಗೆದಾಕ್ಬೇಕು ಕ್ಷಮೆನೂ ಕೇಳಬೇಕು ಲೂಟಿ ಕೋರನ ಪಿತಾಮಹ ನೀನು ಇದೇ ಸದನ ಈ ರೀತಿನೇ ನಡೆಸೋದು ಅಲ್ಲ ಈ ರೀತಿನೇ ಅಲ್ಲ ಕೋವಿಡ್ ಅಲ್ಲಿ ಆಯ್ತು ಕೋವಿಡ್ ಲೂಟಿ ಸನ್ಮಾನ್ಯ ಅಧ್ಯಕ್ಷರೇ ಅಶೋಕ್ ಅಲ್ರಿ ಸುಮ್ಮನೆ ಕಾರಣ ಇಲ್ಲ ಏನಾದ್ರು ಸದನದ ಗೌರವ ಕಾಪಾಡಕ್ಕೆ ಸದನದ ಗೌರವವನ್ನು ಕಾಪಾಡಲಿಕ್ಕೆ ನಾವೇನೋ ತಪ್ಪು ಮಾತಾಡಿಲ್ವಾ ನಾವೇನೋ ನಾವು ಕೂತ್ಕೊಳ್ತೀವಿ ಈಗ ತಪ್ಪನ್ನು ಮಾಡಿದ್ದಾರೆ ಅಧ್ಯಕ್ಷರೇ ಅಶೋಕ್ ಒಂದು ನಿಮಿಷ ಅಧ್ಯಕ್ಷರೇ ಮಾನ್ಯ ಉಪಮುಖ್ಯಮಂತ್ರಿಗಳು ಸರ್ ಮಾನ್ಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕೂತಿರ್ಲಿಲ್ವಾ ಇಷ್ಟೊತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಮಾನ್ಯ ಪೂರ್ತಿ ಮಾತಾಡೋದನ್ನ ಇರಬೇಕು ಮಾನ್ಯ ಅಧ್ಯಕ್ಷರೇ ಈಗ ಸರ್ ಅವರು ನೀವು ಇವ್ರ ಹೆಸರನ್ನ ಹೆಂಗ್ ಬಳಕೆ ಮಾಡ್ಕೊಂಡ್ರು ಒಬ್ರು ಮಾತಾಡಿ ಅವ್ರ ಹೆಂಗ್ರಿ ಚೀಫ್ ಮಿನಿಸ್ಟರ್ ನೋಟಿಸ್ ಕೊಡಬೇಕಿತ್ತು ಹೆಂಗೆ ನೀವು ನೋಟಿಸ್ ಮಾನ್ಯ ಅಧ್ಯಕ್ಷರೇ ಹೆಂಗೆ ಸರ್ ತಗೊಂಡು ಎಷ್ಟು ತಗೊಂಡು ನೋಟಿಸ್ ಕೊಡಬೇಕಿತ್ತು ನೀವು ಸದನದ ಒಬ್ಬ ಸದಸ್ಯರ ಹೆಸರು ತಗೊಂಡು ಹೆಂಗ್ ತಗೊಂಡ್ರಿ ನೀವು ಹಂಗಾಗಲ್ಲ ಸರ್ ಮಾತಾಡ್ಲಿಕ್ಕೆ ಬಿಡಿ ಮಾತಾಡಕ್ ಬಿಡೋದಲ್ಲ ಕೇಳಿ ಅದನ್ನ ಮುಖ್ಯಮಂತ್ರಿ ಮೇಲೆ ಆರೋಪ ಇದೆ ಅಂತ ಹೆಂಗ್ ಹೇಳ್ತಾರೆ ನೀವು ಮಾಡ್ಬೋದು ಅಂತ ಹಾಗಾದ್ರೆ ಯಾರ ಹೆಸರನ್ನ ಯಾರು ಬೇಕಾದ್ರೆ ಬಳಕೆ ಮಾಡ್ಬೋದಾ ಮೊದಲು ಹೇಳಿದವರು ಯಾರು ಸರ್ ನೀವು ಸೀನಿಯರ್ ಮೆಂಬರ್ ನೀವು ನೀವು ಮಾನ್ಯ ಅಧ್ಯಕ್ಷರೇ ಉಪಮುಖ್ಯಮಂತ್ರಿಗಳು ಸೀನಿಯರ್ ಮೆಂಬರ್ ಒಬ್ಬ ಸದಸ್ಯರ ಬಗ್ಗೆ ವಿತೌಟ್ ನೋಟಿಸ್ ನೀನು ಭ್ರಷ್ಟಾಚಾರದ ನೀವು ಸದಸ್ಯ ರಕ್ಷಣೆ ಬರಬೇಕು ಖುಷಿ ಈಗ ಪ್ರತಿಪಕ್ಷ ನಾಯಕರು ಮಾತಾಡ್ತಾರೆ ಪ್ರತಿಪಕ್ಷ ನಾಯಕರು ಮಾತಾಡೋಕ್ಕಿಂತ ಮುಂಚೆ ನಡೆದಿರೋದು ಮಾತಾಡ್ತಾರೆ ಯಾರ ಬಗ್ಗೆ ಏನ್ ಬೇಕಾದ್ರೆ ಆರೋಪ ಮಾಡ್ಬೋದಾ ಹೆಂಗೆ ಒಬ್ಬ ನಮ್ಮ ಸದಸ್ಯರ ಮೆಂಬರ್ ಸದಸ್ಯರ ಹೆಸರು ತಗೊಂಡ್ರು ನಾಯಕರು ಮಾತಾಡಿ ಎಲ್ಲ ಮಾತಾಡಲಿ ಬಿಡ್ರಿ ಯಾರ ಹೆಸರು ಬಳಕೆ ಮಾಡ್ಬೋದಾ ನಾನು ನಿಮ್ಮ ಹೆಸರು ಬಳಕೆ ಮಾಡ್ಬೋದಾ ನಾನು ಸ್ವಾಮಿ ಆಯ್ತು ಭ್ರಷ್ಟಾಚಾರದ ಆಪರೇಷನ್ ನಾವು ಅಟೆಂಡ್ಮೆಂಟ್ ಮೋಷನ್ ಕೊಟ್ಟು ಚರ್ಚೆ ನಡೀತಾ ಇದೆ ನೀವು ದಿಢೀರಂತ ಹೆಸರು ತಗೊಂಡು ನೀನೇ ಪಿತಾಮ ಅಂತಂದ್ರೆ ಸಿಎಂ ಹೆಸರು ಹೆಂಗ್ ಹೇಳ್ತಾರೆ ಅಂತ ನಾವು ಕೇಳುದು ಆರೋಪ ಇದೆ ಅಂತ ಹೇಳಿದ್ರಲ್ಲ ಕೊಡಿ ಈಗ ಅಶ್ವಥ್ ಅಧ್ಯಕ್ಷ
ನೀವ್ ಹಿಂಗೆ ಯಾರ ಬಗ್ಗೆನೂ ಏನ್ ಬೇಕಾದ್ರೂ ನೀವೆಲ್ಲ ಕೇಳಕ್ಕೆ ಕೂತ್ಕೊಳ್ಳಿಲ್ಲ ಕಣ್ರಿ ನಾವಿಲ್ಲಿ. ನೀವೆಲ್ಲ ಕೇಳ್ಬೇಕು ನೀವೆಲ್ಲ ಕೇಳಕ್ಕಾಗಿಲ್ಲ. ಮಾನ್ಯ ಅಧ್ಯಕ್ಷರೇ, ನೀವು ದಲಿತರ ಹಣವನ್ನ ಲೂಟಿ ಮಾಡಿ ಈಗ ಸಮರ್ಥನೆ ನಿಂತ್ಕೊಂಡಿದ್ದಾರೆ.